ಸ್ವಾಗತ. ರಾಜ್ಯದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಆರಂಭಕ್ಕೆ ಸಿದ್ಧತೆ ನಡೀತಾ ಇದೆ. ಹಾಗಾದರೆ SIR ಹೇಗೆ ನಡೆಯುತ್ತೆ, ಯಾವೆಲ್ಲ ದಾಖಲೆಗಳು ಬೇಕು ಅನ್ನೋದರ ಜೊತೆಗೆ SIR ಬಗ್ಗೆ ರಾಜಕೀಯ ಪಕ್ಷಗಳು ತಮ್ಮದೇ ಸ್ಟ್ರಾಟಜಿ ಆರಂಭಿಸಿದ್ದು, ಅದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. SIR ಆರಂಭಕ್ಕೆ ಸಿದ್ಧತೆ ಹೇಗೆ? ಕಾಂಗ್ರೆಸ್ ಹಾಗೂ ಮೈತ್ರಿಪಡೆಯ ಪ್ಲಾನ್. ದೇಶದ ಅನೇಕ ರಾಜ್ಯಗಳಲ್ಲಿ ಈಗಾಗಲೇ SIR ಪ್ರಕ್ರಿಯೆ ನಡೆದಿದ್ದು, ಲಕ್ಷಾಂತರ ಮತದಾರರ ಹೆಸರು ಮತಪಟ್ಟಿಯಿಂದ ಕೈಬಿಟ್ಟು ಹೋಗಿವೆ. ಇದರಿಂದ ಪಕ್ಷಾತೀತವಾಗಿ ತಮ್ಮ ಮತದಾರರನ್ನ ಕಳೆದುಕೊಂಡಿದ್ದು, ಇದೇ SIRನಿಂದ ಅನೇಕ ಪಕ್ಷಗಳು ಸೋಲನ್ನ ಕಂಡು ಮಕಾಡೆ ಮಲಗಿವೆ. ಇದನ್ನು ಗಮನಿಸಿರುವಂತಹ ರಾಜ್ಯ ಕಾಂಗ್ರೆಸ್ ತನ್ನ ಮತದಾರರನ್ನ ಕಳೆದುಕೊಳ್ಳಬಾರದು ಅಂತ ಎಚ್ಚರಿಕೆ ಹೆಜ್ಜೆ ನೆಟ್ಟಿದೆ. ಅದಕ್ಕೂ ಮುನ್ನ SIR ಹೇಗೆ ನಡೆಯುತ್ತೆ ಅಂತ ಹೇಳ್ತೀವಿ ಕೇಳಿ. ಹೇಗೆ ನಡೆಯಲಿದೆ SIR? ಜೂನ್ 30ರಿಂದ ಅಧಿಕಾರಿಗಳು ಮನೆ ಮನೆ ಸಮೀಕ್ಷೆಯನ್ನು ನಡೆಸಲಿದ್ದಾರೆ. ಜುಲೈ 29ರವರೆಗೆ ಬೂತ್ ಮಟ್ಟದ ಅಧಿಕಾರಿಗಳು ಭೇಟಿ ನೀಡಿ ಮಾಹಿತಿಯನ್ನು ಪಡೆಯಲಿದ್ದಾರೆ. ಆಗಸ್ಟ್ 5ರಂದು ಮತದಾರರ ಕರಡು ಪಟ್ಟಿಯನ್ನು ಬಿಡುಗಡೆ ಮಾಡಲಾಗುತ್ತದೆ. ಕರಡು ಪಟ್ಟಿಯಲ್ಲಿ ಹೆಸರಿಲ್ಲದೆ ಇದ್ದರೆ ಅಥವಾ ತಿದ್ದುಪಡಿಗಳಿದ್ರೆ ಸೆಪ್ಟೆಂಬರ್ 4ರ ಒಳಗೆ ಸಾರ್ವಜನಿಕರು ಆಕ್ಷೇಪಣೆಗಳನ್ನು ಸಲ್ಲಿಸಬಹುದು. ಪರಿಶೀಲನೆಗಳ ನಂತರ ಅಕ್ಟೋಬರ್ 7ರಂದು ಅಂತಿಮ ಮತದಾರರ ಪಟ್ಟಿಯು ಅಧಿಕೃತವಾಗಿ ಪ್ರಕಟಗೊಳ್ಳಲಿದೆ. ಹಾಗಾದರೆ SIRಗೆ ಯಾವೆಲ್ಲ ದಾಖಲೆ ಬೇಕು ಅಂತ ನೋಡೋದಾದ್ರೆ, SIRಗೆ ಯಾವೆಲ್ಲ ದಾಖಲೆ ಬೇಕು? ಆಧಾರ್ ಕಾರ್ಡ್ನ ಗುರುತಿನ ಚೀಟಿಯಾಗಿ ಮಾತ್ರ ಅಧಿಕಾರಿಗಳು ಪರಿಶೀಲನೆ ನಡೆಸಲಿದ್ದಾರೆ. ವಾಸ ಪ್ರಮಾಣಕ್ಕಾಗಿ ವಿದ್ಯುತ್ ಬಿಲ್ ಅಥವಾ ನೀರಿನ ಬಿಲ್ ಕೇಳುವ ಸಾಧ್ಯತೆ ಇದೆ. ಪಾಸ್ಪೋರ್ಟ್ ಅಥವಾ ಚಾಲನಾ ಪರವಾನಗಿ ಸಹ ಕೇಳಬಹುದು. ಬಾಡಿಗೆದಾರರಿಗೆ ಬಾಡಿಗೆ ಕರಾರು ಪತ್ರ ನೀಡುವಂತೆ ಕೇಳಬಹುದು. SIR ಬೆನ್ನಲ್ಲೇ ನಾಯಕರು ಅಲರ್ಟ್. ನೋಡಿ, ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿರುವುದರಿಂದ ತನ್ನ ಎಲ್ಲಾ ಅಧಿಕಾರವನ್ನು ಬಳಸಿ ತನ್ನ ಮತದಾರರು ಕೈಬಿಟ್ಟು ಹೋಗದಂತೆ ಎಚ್ಚರಿಕೆಯನ್ನು ವಹಿಸ್ತಾ ಇದೆ. ಇನ್ನು ಈಗಾಗಲೇ ಅಧಿಕಾರಿಗಳ ಸಭೆ ನಡೆಸಿರುವಂತಹ CM DK ಶಿವಕುಮಾರ್, ಯಾವುದೇ ಮತದಾರರು ತಮ್ಮ ಮತದ ಹಕ್ಕನ್ನು ಕಳೆದುಕೊಳ್ಳಲು ಬಿಡಬಾರದು, ಪ್ರತಿಯೊಬ್ಬರಿಗೂ ಕೂಡ ಮತ ಹಾಕುವ ಹಕ್ಕು ದೊರೆಯಬೇಕು. ಆ ನಿಟ್ಟಿನಲ್ಲಿ BLOಗಳಿಗೆ ಸೂಚಿಸಿ ಅಂತ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ನೀವು ಮತದಾನದ ಹಕ್ಕಿಲ್ಲ ಅಂದರೆ ಆ ಮನೆಯಲ್ಲಿ ಯಜಮಾನರುಗಳಿಗೆ ಏನು ನಾವು 5 ಗ್ಯಾರಂಟಿಗಳನ್ನು ಕೊಡ್ತಾ ಇದ್ದೀವಿ, ಪೆನ್ಷನ್ಗಳೇನು ಬರ್ತಾ ಇದೆ, ಸರ್ಕಾರದ ಸೌಲಭ್ಯ ಏನಿದೆ ಅದಕ್ಕೆ ತೊಂದರೆ ಆಗ್ತದೆ. ಸೊ ಕಂಪಲ್ಸರಿಯಾಗಿ ಅವರು ಆ ಮತದಾನದ ಹಕ್ಕನ್ನು ಪಡ್ಕೊಳ್ಳಿಕ್ಕೆ ಅವರ ವೋಟನ್ನು ಕಂಪಲ್ಸರಿ ಇಟ್ಕೊಳ್ಬೇಕು. ವೋಟ್ ಇಟ್ಕೊಳ್ಳಿಲ್ಲ ಅಂದರೆ ಅವ್ರಿಗೆಲ್ಲ ಥರದ ಸೌಲಭ್ಯವೂ ಸಿಗುವುದಿಲ್ಲ. ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರದ ದುರ್ಬಳಕೆ, ಎಚ್ಚರಿಕೆ ವಹಿಸುವಂತೆ ಬಿಜೆಪಿಗೆ ಹೈ ಟಾಸ್ಕ್. ಈಗಾಗಲೇ ರಾಜ್ಯಕ್ಕೆ ಆಗಮಿಸಿದ್ದ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಇದೇ ವಿಚಾರದ ಬಗ್ಗೆ ಎಚ್ಚರಿಕೆಯನ್ನ ಕೊಟ್ಟು ಹೋಗಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿರುವುದರಿಂದ ಮತದಾರರು ಕೈಬಿಟ್ಟು ಹೋಗದಂತೆ ಉಳಿಸಿಕೊಳ್ಳುವಂತಹ ಪ್ರಯತ್ನ ಮಾಡುವ ಸಾಧ್ಯತೆ ಕೂಡ ಇದೆ. ಅಕ್ರಮ ಮತದಾರರನ್ನ ಮರು ಸೇರ್ಪಡೆಯಾಗದಂತೆ ನೋಡಿಕೊಳ್ಳಬೇಕು. ಈ ಬಗ್ಗೆ ನಮ್ಮ ಪಕ್ಷದ BLA 1, BLA 2ಗಳು ಎಚ್ಚರಿಕೆಯನ್ನು ವಹಿಸಬೇಕು. ಡಿಲೀಟ್ ಮಾಡಿದಂತಹ ಮತದಾರರ ಪಟ್ಟಿ ನಮ್ಮ ಬಳಿ ಇರಬೇಕು. ಪಟ್ಟಿ ಅಂತಿಮವಾದ ಬಳಿಕವೇ ಪ್ರತಿ ಬೂತ್ ಮತ ಪಟ್ಟಿಯಲ್ಲಿ ಡಿಲೀಟ್ ಆಗಿರುವಂತಹ ಮತದಾರರನ್ನ ಮತ್ತೆ ಸೇರ್ಪಡೆ ಮಾಡದೇ ಇದ್ರೆ ಆ ಬಗ್ಗೆ ದೂರು ನೀಡಿ ಮತ್ತೆ ತೆಗೆಸಬೇಕು ಅಂತ ಟಾಸ್ಕ್ ನೀಡಿ ಹೋಗಿದ್ದಾರೆ. ಹೀಗಾಗಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಹಾಗೂ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ನೇತೃತ್ವದಲ್ಲಿ ಪದಾಧಿಕಾರಿಗಳು ಕೂಡ ಹಾಗೂ ಹಾಲಿ ಮಾಜಿ ಶಾಸಕರು, ಸಂಸದರು, ಪ್ರಮುಖರ ಸಭೆ ಕೂಡ ನಡೆಸಿದ್ದಾರೆ. ಹೈಕಮಾಂಡ್ ಸೂಚಿಸಿದಂತೆ ಏನೆಲ್ಲ ಮಾಡಬೇಕು ಅಂತ ಮಾಹಿತಿ ನೀಡಿ ಅದಕ್ಕೆ ತಯಾರಿಯನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. BLOಗಳನ್ನು ದುರುಪಯೋಗ ಪಡಿಸ್ಕೊಂಡು ಯಾವ ಉದ್ದೇಶದಿಂದ SIR ಆಗ್ತಾ ಇದೆಯೋ, ಡೂಪ್ಲಿಕೇಟ್ ಹೆಸರನ್ನ ಕೈ ಬಿಡುವಂಥದ್ದಾಗಲಿ, ಸತ್ತಿದ್ದ ಹೆಸರು ಇನ್ನೂ ಕೂಡ ಮತದಾರರ ಪಟ್ಟಿಯಲ್ಲಿದೆ ಅದನ್ನು ಕೈ ಬಿಡತಕ್ಕಂಥದ್ದು ಹೆಸರಾಗಲಿ, ಈ ಥರ ಸ್ವಚ್ಛಗೊಳಿಸ್ತಕ್ಕಂಥ ಕೆಲಸನ ಆಗಬೇಕಾಗಿದೆ. ಇದು ಸರಿಯಾದ ರೀತಿಯಲ್ಲಿ ಕರ್ನಾಟಕದಲ್ಲಿ ಆಗ್ತಾ ಇಲ್ಲ. ಇದಕ್ಕೆ ರಾಜ್ಯ ಸರ್ಕಾರ ಎಲ್ಲೋ BLO ಮುಖೇನ
ಅಡ್ಡಿಪಡಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋ ಭಾವನೆ ಬಹುತೇಕರು ಎಲ್ಲರಲ್ಲೂ ಕೂಡ ವ್ಯಕ್ತ ಆಗಿರುವಂಥದ್ದು. ಕಾಂಗ್ರೆಸ್ ಪಕ್ಷ ಅಧಿಕಾರವನ್ನು ಬಳಸಿಕೊಂಡು ಮತದಾರರನ್ನ ಉಳಿಸಿಕೊಳ್ಳುವಂತಹ ಪ್ರಯತ್ನವನ್ನು ನಡೆಸ್ತಾ ಇದ್ರೆ ಇತ್ತ ಅಕ್ರಮ ಮತದಾರರನ್ನ ತೆಗೆಯಲೇಬೇಕು ಅಂತ ಬಿಜೆಪಿ ಪಟ್ಟು ಹಿಡಿದಿದೆ. ಜೆಡಿಎಸ್ ಪಕ್ಷ ಎಸ್ಐಆರ್ಗೆ ಬೆಂಬಲವನ್ನು ಸೂಚಿಸಿದರೂ ಕೂಡ ಯಾವುದೇ ರೀತಿಯ ಸಮಸ್ಯೆಯಾಗದಂತೆ ಮಾಡಬೇಕು ಅಂತ ಸ್ಪಷ್ಟವಾಗಿ ಹೇಳಿದೆ. ಆದರೆ ರಾಜ್ಯದಲ್ಲಿ ಎಸ್ಐಆರ್ ಅಂತಿಮವಾದ ಬಳಿಕವೇ ಏನೆಲ್ಲ ಆಗಲಿದೆ ಅನ್ನೋ ಕುತೂಹಲವನ್ನು ಕೆರಳಿಸಿದೆ.